Guess who is coming with me? Do you have some cash? ಸ್ಮೋಕಿಂಗ್ ಏರಿಯಾ ಇದೆ, ಡ್ರಿಂಕಿಂಗ್ ಏರಿಯಾ ಇಲ್ಲ. ನನ್ನ ಸ್ಪೆಕ್ಸ್ ಎಲ್ಲ ಫುಲ್ ಫಾಗ್ ಆಗೋಯ್ತು ಆಚೆ ಬಂದು. ಸೋಲೋ ಟ್ರಿಪ್ ಅಲ್ಲ ಇದು, ಗೆಲ್ಲೋ ಟ್ರಿಪ್. ನಾನು ಕ್ಯಾಬ್ ಡ್ರೈವರ್ ಆಗಬೇಕಿತ್ತು, ಅವಾಗ ನನಗೂ ಯಾರಾದರೂ ಇರ್ತಾ ಇದ್ರು ಫೋನಲ್ಲಿ ಮಾತಾಡೋಕ್ಕೆ. ಇಟ್ ಜಸ್ಟ್ ಫೀಲ್ಸ್ ಲೈಕ್ ಐಮ್ ಗೋಯಿಂಗ್ ಟು ಆಫೀಸ್. ಎಷ್ಟು ಸ್ಟೆಪ್ಸ್, ಓ ಮೈ ಗಾಡ್. ಒಳ್ಳೆ ಬೆಟ್ಟ ಥರ ಹತ್ಕೊಂಡು ಬಂದೆ, ಯಪ್ಪ ದೇವರೇ ಸಾಕು. ಐ ಆಮ್ ಆಸ್ಕಿಂಗ್ ಸ್ಟುಪಿಡ್ ಕ್ವಶನ್ಸ್ ಟು ಲೋಕಲೈಟ್. ಅಲ್ಲಿ ಹೋಗಿ ಫುಲ್ ಫ್ಯಾಮಿಲೀಸು, ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡು ಎಲ್ಲರೂ ಇದ್ದಾರೆ, ನಾನು ಒಬ್ಳೆ ಒಂಟಿ ಪಿಚಾಚಿ. ಒಂದು ಏನ್ ರಿಯಲೈಸ್ ಆಯ್ತು ಸೋಲೋ ಟ್ರಾವೆಲಿಂಗ್ ಅಲ್ಲಿ ಅಂದ್ರೆ, ಬಂದೆ 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 ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಆಮ್ ಗೋಯಿಂಗ್ ಟು ಶಿಮ್ಲಾ. ಗೆಸ್ ಹೂ ಇಸ್ ಕಮಿಂಗ್ ವಿತ್ ಮೀ? ಯಾರಿರ್ಬೋದು? ಇಟ್ಸ್ ನಾನ್ ಅದರ್ ದ್ಯಾನ್ ಮೀ ಆ್ಯಂಡ್ ಮೈ ಪಿಂಪಲ್. ಶಿಮ್ಲಾ ಟ್ರಿಪ್, ಶಿಮ್ಲಾ ಆ್ಯಂಡ್ ಮನಾಲಿ ಟ್ರಿಪ್ ಎಂಟೈರ್ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಲೆಟ್ ಮಿ ಸಿ ಹೌ ಇಟ್ ಗೋಸ್. ಇವಾಗ ಏರ್ಪೋರ್ಟಿಗೆ ಹೋಗಬೇಕು. ಇಟ್ಸ್ 11 PM ಸಂಡೇ. 11 ಏನಾಗಿಲ್ಲ, 10 PM ಸಂಡೇ, 10 AM ಮಂಡೇ ಅಷ್ಟರಲ್ಲಿ ಶಿಮ್ಲಾಗೆ ಹೋಗಿರ್ತೀನ ಗೊತ್ತಿಲ್ಲ. ಬಟ್ ಇವಾಗ ಇಲ್ಲಿಂದ ಬೆಂಗಳೂರಿಂದ ಡೆಲ್ಲಿಗೆ ಫ್ಲೈಟ್ ಇದೆ. ಫ್ಲೈಟು 3 ಗಂಟೆಗಿದೆ. ನಾನು 12 ಗಂಟೆಗೆ ಮನೆ ಬಿಡ್ತೀನಿ. ಸೊ ಇವಾಗ 10:30 ರೆಡಿ ಆಗಿಬಿಟ್ಟು ಏರ್ಪೋರ್ಟ್ ಫಿಟ್ಟೆಲ್ಲ ಹಾಕ್ಕೊಂಡು ಐ ವಿಲ್ ಕಮ್ ಬ್ಯಾಕ್. ವಿಶ್ ಮೀ ಅ ಸೇಫ್ ಆ್ಯಂಡ್ ಹ್ಯಾಪಿ ಜರ್ನಿ ಐ ಗೆಸ್. ಹೋಗೋಣ ಬನ್ನಿ ಶಿಮ್ಲಾ ಆ್ಯಂಡ್ ಮನಾಲಿಗೆ. ಇಲ್ಲ, ನೀನು ಬರ್ತಿಲ್ಲ. ಯುರ್ ಓನ್ಲಿ ಗಿವಿಂಗ್ ಮೀ ಏನಿದು ಬಾಡಿ ಲೋಷನ್ ಆ್ಯಂಡ್ ಬಾಡಿ ವಾಶ್. ಥ್ಯಾಂಕ್ ಯು. Do you have some cash? Okay, this is my airport fit. I'm wearing top, pant and a jacket. ಅಷ್ಟೇ, ಫುಲ್ ತೋರ್ಸೋಕ್ಕಾಗಲ್ಲ. ಆ್ಯಂಡ್ ಇವಾಗ ಟೈಮ್ 11:20 ಆಲ್ಮೋಸ್ಟ್. ಇನ್ನು 40 ಮಿನಿಟ್ಸಲ್ಲಿ ಐ ವಿಲ್ ಲೀವ್ ಫ್ರಮ್ ಹಿಯರ್. ಏರ್ಪೋರ್ಟಿಗೆ ರೀಚ್ ಆಗಬೇಕು ಬೈ 1 or 1:30. So let's go Shimla and Manali. Fully packed. ಇದು ಒಂದು ದೊಡ್ಡ ಲಗೇಜ್ ನಂದು, ಆ್ಯಂಡ್ ಒಂದು ಚಿಕ್ಕ ಬ್ಯಾಗ್ ಸೈಡಲ್ಲಿ ಹಾಕ್ಕೊಳ್ಳೋಕ್ಕೆ ನನ್ನ ಜಾಕೆಟ್. ಈ ಇಡೀ ಟ್ರಿಪ್ಪು ಸ್ಪೆಕ್ಸ್ ಹಾಕ್ಕೊಂಡೇ ಇರೋಣ ಅಂತ ಅಂದ್ಕೊಂಡಿದ್ದೀನಿ. HD ವ್ಯೂ ಇರಬೇಕು ಎಲ್ಲ ಪ್ಲೇಸಸಲ್ಲೂ. ಸೊ ಲೆಟ್ಸ್ ಸಿ. ಫೋಟೋಸಿಗೆ ಮಾತ್ರ ತೆಗಿತೀನಿ ನಿಮಗೆ. And then rest of the time I'll be wearing this and viewing the view. Let's see. Chali ಇದೆ, so cotton jacket. I'm wearing RCB 2024 t-shirt ಅನ್ಸುತ್ತೆ ಇದು, or 2022, not sure. Okay, I'm leaving now. Finally I'm leaving. ನೀನು ಬರೋದು? Me and my ಕೂಲಿ ನೀನು ನನ್ನ ಜೊತೆ ಟ್ರಿಪ್ಪಿಗೆ ಬರಬೇಕಿತ್ತು. ಶರ್ಟ್ ಹಾಕೊಂಡ್ಬಿಟ್ಟಿದ್ಯಾ? ಹಿಡ್ಕೊಂಡ್ರು ನೋಡಿ ನನ್ನ ಲಗೇಜು ಇವನ್ನೇ ಎತ್ಕೊಂಡ್ಬಂದಿದ್ದು. ಡಾಗೇಶ್ ತಿಗ ತೋರಿಸ್ಕೊಂಡು ಹೋಗ್ತಾಯಿದ್ದೆ. ನಾನಿಂತ ಟ್ರಿಪ್ನ ಎಷ್ಟು ನೋಡಿಲ್ಲ ಅಂತ. ವೇಟಿಂಗ್ ಫಾರ್ ಕ್ಯಾಬ್. ಇಲ್ಲಿ ಕ್ಯಾಬ್ ಇನ್ನೂ ಬಂದಿಲ್ಲ. ನಿದ್ದೆ ಬರ್ತೈತೆ. ನೀನು ಮರ್ಗದ ಹೆಂಗೋ 2 o'clock ತಾನೆ. ಹ್ಯಾಪಿ ಜರ್ನಿ ಹೇಳೋ ನನಗೆ. ಹ್ಯಾಪಿ ಜರ್ನಿ, ಸೇಫ್ ಜರ್ನಿ ಅಂತೀನಿ. ಟ್ರಾವೆಲ್ ವಿತ್ ಸೇಫ್ ಅಷ್ಟೇ. ನಮ್ಮ ಮನೆಯಿಂದ ಏರ್ಪೋರ್ಟಿಗೆ ಮ್ಯಾಕ್ಸಿಮಮ್ 1 hour ಆಗುತ್ತೆ. ಬಟ್ ಈ ಕ್ಯಾಬ್ ಡ್ರೈವರು 35 ಮಿನಿಟ್ಸಲ್ಲಿ ನನ್ನ ಏರ್ಪೋರ್ಟಿಗೆ ಕರ್ಕೊಂಬಂದರು. ಫಾರ್ ಎ ಮೊಮೆಂಟ್ ಐ ಫೆಲ್ಟ್ ವೆರಿ ಕ್ಲೋಸರ್ ಟು ಗಾಡ್. ಅಷ್ಟು ಸ್ಪೀಡಲ್ಲಿ ಬಂದರು. ಫೈನಲಿ ಏರ್ಪೋರ್ಟ್ ರೀಚ್ ಆದೆ. ಚೆಕ್ ಇನ್ ಮಾಡಿದೆ, ಬೋರ್ಡಿಂಗ್ ಪಾಸ್ ತಗೊಂಡೆ, ಸೆಕ್ಯೂರಿಟಿ ಚೆಕ್ ಕೂಡ ಆಯಿತು. ನಾವು ಐ ಎಮ್ ಅಟ್ ದ ಬೋರ್ಡಿಂಗ್ ಗೇಟ್.
ನಂದು ಗೇಟ್ ನಂಬರ್ 30 ಫ್ಲೈಟು ಡೆಲ್ಲಿಗೆ. ಡೆಲ್ಲಿ ಇವಾಗ ಕುಡಿಯೋಕೆ ನೀರು ಹುಡ್ಕೊಂಡು ಹೋಗ್ತಾ ಇದ್ದೀನಿ. ಸ್ಮೋಕಿಂಗ್ ಏರಿಯಾ ಇದೆ, ಡ್ರಿಂಕಿಂಗ್ ಏರಿಯಾ ಇಲ್ಲ. ಡ್ರಿಂಕಿಂಗ್ ವಾಟರ್ ಏರಿಯಾ, ಕಿಡ್ಸ್ ಪ್ಲೇ ಏರಿಯಾ ಎಲ್ಲ ಇದೆ. ಡ್ರಿಂಕಿಂಗ್ ವಾಟರ್ ಎಲ್ಲಿದೆ? ಓ ಗಾಡ್. ರಾಮೇಶ್ವರಂ ಕ್ಯಾಫೆ ಇಸ್ ದೇರ್. ಡಿನ್ನರ್ ಆಗಿರಲಿಲ್ಲ ಅಂದಿದ್ರೆ ಇಲ್ಲೇ ತಿಂತಾಯಿದ್ದೆ, ಬಟ್ ಡಿನ್ನರ್ ಆಗೋಯ್ತು. ಬಡ್ಜೆಟ್ ಫ್ರೆಂಡ್ಲಿ ಟ್ರಿಪ್ಪು. ಕಾಫಿ ಏನಾದರೂ ತೊಗೊಳ್ಳೋಣ ಅಂದರೆ ನೋ, ನಾಟ್ ದಿಸ್ ಟೈಮ್. ಐ ನೋ ಬಡ್ಜೆಟ್ ಫ್ರೆಂಡ್ಲಿ ಟ್ರಿಪ್ ಅಂತ ಹೇಳಿದೆ, ಬಟ್ ಹೊಟ್ಟೆ ಕಾವು ಅಂತ ಇತ್ತು. ಸೊ ಐ ಆಮ್ ಡ್ರಿಂಕಿಂಗ್ ಹಾಟ್ ಬಾದಾಮ್ ಮಿಲ್ಕ್ ಇನ್ ರಾಮೇಶ್ವರಂ. ಎಷ್ಟಿದೆ ಗೊತ್ತಾ? 170 ರೂಪಾಯಿ, 170 ರುಪೀಸ್ ಒನ್ ಬಾದಾಮ್ ಮಿಲ್ಕ್ಗೆ. ತ್ರೀ AM ಫ್ಲೈಟ್ ಬುಕ್ ಮಾಡಿದ್ದು. ನನ್ನ ಇಂಟೆನ್ಷನ್ ಇದ್ದಿದ್ದು ಒಂದೇ, ಬೆಂಗಳೂರಿಂದ ಡೆಲ್ಲಿಗೆ ಬೇಗ ಹೋಗಿ, ಡೆಲ್ಲಿಯಿಂದ ಶಿಮ್ಲಾಗೂ ಬೇಗ ಹೋಗಿ, ಹಗಲೊತ್ತಿನಲ್ಲೇ ಶಿಮ್ಲಾ ಸೇರ್ಕೊಳ್ಳೋ ಥರ ಪ್ಲ್ಯಾನ್ ಮಾಡೋಣ ಅಂತ ಅರ್ಲಿ ಮಾರ್ನಿಂಗ್ ಫ್ಲೈಟ್ ಬುಕ್ ಮಾಡಿದ್ದೆ. ಸೊ ಎಂಟೈರ್ ನೈಟ್ ನಿದ್ದೆ ಅಂತೂ ಮಾಡಿಲ್ಲ. ದಟ್ ಈಸ್ ವೈ ಫ್ಲೈಟ್ ಬೋರ್ಡ್ ಆಗಿದ ತಕ್ಷಣ ದ ಫಸ್ಟ್ ಥಿಂಗ್ ಐ ಡಿಡ್ ವಾಸ್ ಸ್ಲೀಪ್. ಐ ಜಸ್ಟ್ ಲ್ಯಾಂಡೆಡ್ ಇನ್ ಡೆಲ್ಲಿ. ಇವಾಗ ನನ್ನ ಬ್ಯಾಗೇಜ್ ಕಲೆಕ್ಟ್ ಮಾಡ್ಕೊಬೇಕು. ಆ್ಯಂಡ್ ದೆನ್ ಐ ಹ್ಯಾವ್ ಬುಕ್ಡ್ ಅ ಡ್ರೈವರ್ ಫ್ರಮ್ ಹಿಯರ್. ಜಸ್ಟ್ ಆಚೆ ಬಂದೆ ಡೆಲ್ಲಿ ಏರ್ಪೋರ್ಟಿಂದ. ದ ಏರ್ ಈಸ್ ದೇರ್ ಸಮಥಿಂಗ್ ಇನ್ ದಿಸ್ ಏರ್. ನನ್ನ ಸ್ಪೆಕ್ಸ್ ಎಲ್ಲ ಫುಲ್ ಫಾಗ್ ಆಗೋಯ್ತು ಆಚೆ ಬಂದ ತಕ್ಷಣ. ಆ್ಯಂಡ್ ದೆನ್ ಏನೋ ಉಸಿರಾಡೋ ಗಾಳಿನೇ ಬರ್ತಾ ಇಲ್ಲ ಅನಿಸ್ತಾ ಇದೆ. ಯಾ ಐಮ್ ಹಿಯರ್ ಇನ್ ಡೆಲ್ಲಿ. ಇವಾಗ ವೆಯ್ಟ್ ಮಾಡಬೇಕು ನಮ್ಮ ಡ್ರೈವರಿಗೆ. ಕಾಲ್ ಮಾಡಿ. ನನಗೆ ಬರೋ ಅರ್ಧಂಬರ್ಧ ಹಿಂದಿಲಿ ಇವಾಗ ಐ ಹ್ಯಾವ್ ಟು ರೋಮ್ ಅರೌಂಡ್ ಶಿಮ್ಲಾ ಆ್ಯಂಡ್ ಮನಾಲಿ ಅಲೋನ್. ಇಲ್ಲಿ ಬಂದ್ಬಿಟ್ಟು ಕಹಾ ಜಾನಾ ಹೈ ಮೇಡಮ್ ಅಂತ ಕೇಳ್ತಾ ಇದ್ರು. ವೇರ್ ಡು ವಾಂಟ್ ಟು ಗೋ, ರೈಟ್? ನಾನೇನಕ್ಕೆ ಅವ್ರಿಗೆ ಹೇಳ್ಬೇಕು? ಬಟ್ ಹಿ ವಾಸ್ ಎ ಟ್ಯಾಕ್ಸಿ ಡ್ರೈವರ್, ಸೊ ವ್ಯಾಲಿಡ್. ಏರ್ಪೋರ್ಟಿಂದ ಆಚೆ ಬಂದ ತಕ್ಷಣವೇ ನಮ್ಮ ಡ್ರೈವರಿಗೆ ಕಾಲ್ ಮಾಡಿದೆ. ಅವರು 10 ಮಿನಿಟ್ಸ್ ಆಗುತ್ತೆ ಮೇಡಮ್ ಅಂತ ಹೇಳಿದ್ರು. ಆ 10 ಮಿನಿಟ್ಸ್ ಗ್ಯಾಪಲ್ಲಿ ನಾನು ಬ್ಲೂ ಟೊಕಾಯ್ಗೆ ಹೋಗಿ ಒಂದು ಕ್ರೊಸಾಂಟ್ ಆ್ಯಂಡ್ ಕಾಫಿ ತೊಗೊಂಡೆ. ಪ್ರಶಾಂತ್ ಆ್ಯಂಡ್ ಕಾಫಿ ತೊಗೊಂಡೆ ಫಾರ್ ಬ್ರೇಕ್ಫಾಸ್ಟ್. ಏರ್ಪೋರ್ಟಿಂದ ಡೈರೆಕ್ಟ್ ಕ್ಯಾಬ್ ಹತ್ತಿ ಇವಾಗ ಶಿಮ್ಲಾ ಕಡೆ ಹೋಗ್ತಾ ಇದ್ದೀನಿ. ಇಟ್ಸ್ ಅರೌಂಡ್ 250 ಪ್ಲಸ್ 300 ಕಿಲೋಮೀಟರ್. ಆ್ಯಂಡ್ ಇವಾಗ ಇನ್ನೂ 5 hours ಅಷ್ಟು ಜರ್ನಿ ಇದೆ. ಐ ಥಿಂಕ್ ಐ ರೀಚ್ ಬೈ 2. ಐ ಆಮ್ ಥಿಂಕಿಂಗ್ ಬ್ರೇಕ್ಫಾಸ್ಟಿಗೆ ನಿಲ್ಲಿಸಿ ಎಲ್ಲ ಆದ್ರೂ. ಅಲ್ಲೇ ಮುಂಚೆನೇ ಕ್ಯಾಬ್ ಬುಕ್ ಮಾಡಿದ್ದೆ. ಐ ಆಮ್ ವಿತ್ ದೆಮ್. ಇನ್ನು 5 days ಅವರೇ ನನಗೆ ಎಲ್ಲ ಕಡೆ ತೋರಿಸ್ತಾರೆ, ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ, ಶಿಮ್ಲಾ ಆ್ಯಂಡ್ ಮನಾಲಿ. ಆ್ಯಂಡ್ ಜಸ್ಟ್ ಕನ್ಫರ್ಮ್ ಮಾಡಿಕೊಂಡೆ, ಅವರಿಗೆ ಸ್ವಲ್ಪ ಇಂಗ್ಲೀಷ್ ಬರುತ್ತೆ, ನನಗೆ ಸ್ವಲ್ಪ ಹಿಂದಿ ಬರುತ್ತೆ. ನಡೀತಾ ಇದೆ ಸದ್ಯಕ್ಕೆ ಹೀಗೆ. ಐ ಹ್ಯಾವ್ ಗುಡ್ ಫೀಲಿಂಗ್ ಅಬೌಟ್ ದಿಸ್ ಜರ್ನಿ. ಸೋಲೋ ಟ್ರಿಪ್ ಅಲ್ಲ ಇದು, ಗೆಲ್ಲೋ ಟ್ರಿಪ್. ಲೆಟ್ಸ್ ಗೋ. ನಾನು ಆ್ಯಕ್ಚುಲಿ ಬೆಳಗ್ಗೆ ಲ್ಯಾಂಡ್ ಆಗಿದ್ದು ಡೆಲ್ಲಿಗೆ.
ಇನ್ನು ಹಲ್ಲು ಉಜ್ಜಿಲ್ಲ, ಮುಖನೂ ತೊಳೆದಿಲ್ಲ. ಕಾಫಿ ಕುಡಿದೆ. ಬಟ್ ಟೆಕ್ನಿಕಲಿ ಇನ್ನು 24 ಅವರ್ಸ್ ಆಗಿಲ್ಲ, ಬಿಕಾಸ್ ಫ್ಲೈಟ್ ಹತ್ತಕ್ಕೂ ಮುಂಚೆ ಹಲ್ಲುಜ್ಜಿದ್ದೆ. ಸೊ ಇನ್ನು 24 ಅವರ್ಸ್ ಆಗಿಲ್ಲ. ಸೊ ಐ ಥಿಂಕ್ ದಟ್ಸ್ ಆಲ್ ರೈಟ್. ಬೇರೆ ಆಪ್ಷನ್ ಇಲ್ಲ. ಹೋಟೆಲ್ಗೆ ಹೋಗೋವರೆಗೂ ಐ ಡೋಂಟ್ ಥಿಂಕ್ ಐ ಗೆಟ್ ಎನಿವೇರ್ ಟು ಬ್ರಷ್. ಲೆಟ್ಸ್ ಗೋ. ದ ಮಿನಿಟ್ ಐ ಸ್ಟೆಪ್ ಔಟ್, ನನ್ನ ಸ್ಪೆಕ್ಸ್ ಈ ಥರ ಆಗ್ತಾ ಇದೆ. ಗಾಡ್, ವಾಟ್ ಇಸ್ ದಿಸ್ ವೆದರ್? ನಮ್ಮ ಕ್ಯಾಬ್ ಡ್ರೈವರು ಚಾರ್ಜ್ ಹಾಕೊಂಡು ಫೋನಲ್ಲಿ ಮಾತಾಡ್ತಾ ಅವ್ರೆ. ನಾನು ಬ್ರೇಕ್ಫಾಸ್ಟಿಗೆ ಬಂದೆ, ಕರೆದೆ, ಬರ್ತೀನಿ ಅಂದರು. ಆದರೆ ಇನ್ನೂ ಬಂದಿಲ್ಲ. ಫೋನಲ್ಲಿ ಮಾತಾಡ್ತಾ ಇದ್ದಾರೆ. ನಾನು ಕ್ಯಾಬ್ ಡ್ರೈವರ್ ಆಗಬೇಕಿತ್ತು. ಅವಾಗ ನನಗೂ ಯಾರಾದರೂ ಇರ್ತಾ ಇದ್ರು ಫೋನಲ್ಲಿ ಮಾತಾಡೋಕ್ಕೆ. ಐ ಆಮ್ ಹ್ಯಾವಿಂಗ್ ಆಲೂ ಪರಾಟ. ಗಾರ್ಲಿಕ್ ಬ್ರೆಡ್ ಥರ ಇದೆ ಟೇಸ್ಟು. ಅಷ್ಟು ಬಟರ್ ಹಾಕಿ ಕೊಟ್ಟಿದ್ರು. ನಾನು ಅದು ತಿಂಗಳಾನ್ಗಟ್ಲೆ ತಿನ್ಬೋದಿತ್ತು. ವಾಪಸ್ ಕಳಿಸಿ ವಿತೌಟ್ ಬಟರ್. ನಮ್ಮ ಡ್ರೈವರ್ ಕೂಡ ಬಂದರು, ಬಟ್ ಅವರು 1 ಮೈಲಿ ದೂರ ಕೂತಿದ್ದಾರೆ, ಅನ್ಟಚಬಲ್ ಥರ. ನಾನು ಅವ್ರನ್ನ ಇಲ್ಲೇ ಬನ್ನಿ ಅಂತ ಹೇಳೋ ಅಷ್ಟರಲ್ಲಿ ಅವ್ರು ತಿಂದೇ ಮುಗಿಸ್ಬಿಡ್ತಾರೆ. ಸೊ ದಿಸ್ ಇಸ್ ಬೆಟರ್. ನಾನು ಜಸ್ಟ್ ಬ್ರೇಕ್ಫಾಸ್ಟ್ ಮುಗಿಸ್ದೆ. ಆಲೂ ಪರಾಟ ಆ್ಯಂಡ್ ಉಪ್ಪಿನಕಾಯಿ ಆ್ಯಂಡ್ ಅಫ್ಕೋರ್ಸ್ ಚಾಯ್. ಚೆನ್ನಾಗಿತ್ತು, ವೆರಿ ಗುಡ್. ವಿ ಜಸ್ಟ್ ಗಾಟ್ ಬ್ಯಾಕ್ ಟು ದ ಡ್ರೈವಿಂಗ್. ನಮ್ಮ ಡ್ರೈವರ್ ಹೇಳ್ತಾ ಇದ್ರು, ಇದೇ ಫಸ್ಟ್ ಟೈಮ್ ಅಂತೆ ಅವರು ಸೋಲೋ ಟ್ರಿಪ್ಪಿಗೆ ಬಂದಿರೋರನ್ನ ಕರ್ಕೊಂಡು ಹೋಗ್ತಾ ಇರೋದು. ಸೊ सोलो ट्रिप. सर ये प्लेस का नाम क्या है? अंबाला. Ambala. The place where we had breakfast. No sir, we had breakfast. वो प्लेस का नाम क्या है? Like area name. पानीपत. ओके. मैप में ये दिख रहा है शाहबाद. ओके. शाहबाद प्लेस नेम है क्या? जगह. ओके. जैसे पानीपत में जैसे बोल रहे हैं पाला में और जगह भी हाँ जी अच्छा. नहीं ಜಸ್ಟ್ ಪಿಕ್ಚರ್ ನೋಡಿ. ನಮ್ಮ ಕ್ಯಾಬ್ ಡ್ರೈವರು ನಾನೊಬ್ಳನ್ನೇ ನಂಬಿ ಬಿಟ್ಟು ಫಸ್ಟ್ ಡೇ ನನಗೆ ಡ್ರೈವರ್ ಮೇಲೆ ಅಷ್ಟು ಟ್ರಸ್ಟ್ ಇರಲಿಲ್ಲ, ಅದಕ್ಕೆ ನಾನು ಬ್ಯಾಕ್ ಸೀಟಲ್ಲೇ ಕೂತಿದ್ದೆ ಆ್ಯಂಡ್ ಮ್ಯಾಪ್ ಹಾಕಿದ್ದೆ ಶಿಮ್ಲಾಗೆ. ರೂಟೆಲ್ಲ ನೋಡ್ತಾನೆ ಇದ್ದೆ, ತುಂಬ ಅಲರ್ಟ್ ಆಗಿದ್ದೆ ಎಷ್ಟು ನಿದ್ದೆ ಬರ್ತಿದ್ರು ಕೂಡ. ಅಲ್ಲಿ ಇದ್ದಿದ್ದ ಬೆಟ್ಟದ ಮೇಲೆಲ್ಲ ಸ್ವಲ್ಪ ಹುಕ್ ಥರ ಅಂದರೆ ಮೊಳೆ ಥರ ಏನೋ ಹಾಕಿದ್ರು. ನಾನು ಅದನ್ನು ನೋಡಿ ಯಾರೋ ರಾಕ್ ಕ್ಲೈಂಬಿಂಗ್ಗೆ ಹಾಕಿದ್ದಾರೆ ಅಂತ ಅಂದ್ಕೊಂಡೆ. ಆಮೇಲೆ ಡ್ರೈವರ್ ಹೇಳಿದ್ರು ಅದು ಮೇಲಿಂದ ಕಲ್ಲೆಲ್ಲ ಉದುರಬಾರ್ದು ದಪ್ಪದು ಅಂತ ಹಂಗೆ ಹಾಕಿರೋದು ಅಂತ, ಸೇಫ್ಟಿ ಮೆಷರ್ಸ್. ಹೀಗೆ ದಾರಿಯಲ್ಲಿ ಹೋಗ್ತಾ ಡ್ರೈವರ್ ಒಂದು ಕಡೆ ಲೆಫ್ಟ್ ತೊಗೊಂಡ್ರು. ಆವಾಗ ಹೇಳಿದ್ರು ನಾನು ಸ್ಟ್ರೇಟ್ ಹೋಗಬೇಕು, ಆದರೆ ಲೆಫ್ಟ್ ತೊಗೋತಿದ್ದೀನಿ ಯಾಕಂದರೆ ಪೆಟ್ರೋಲ್ ಹಾಕ್ಸೋಕ್ಕೆ ಅಂತ. ನಾನು ಕೇಳೋಕ್ಕೂ ಮುಂಚೆ ಅವರೇ ಹೇಳಿದ್ರು. ಆವಾಗ ನನಗೆ ಸ್ವಲ್ಪ ಟ್ರಸ್ಟ್ ಬಂತು ಅವ್ರ ಮೇಲೆ. ಟ್ರಾಫಿಕ್ ನಾವಿವಾಗ ಶಿಮ್ಲಾಗೆ ಬಂದಿದ್ದೀವಿ. ಸರ್ ವಿ ಹ್ಯಾವ್ ರೀಚ್ಡ್ ಶಿಮ್ಲಾ ರೈಟ್? ನಾಟ್ ಯೆಟ್.
से 3 मील दूरी है। अगर ऐसा थोड़ा बहुत ट्रैफिक लगता है Okay. But this Shimla? This is not Shimla? हाँ, No. Not yet. By 3, I think we will reach. 5:30 ಬೆಳಗ್ಗೆ ಕಾರ್ ಹತ್ತಿದ್ದು ಅಲೆಮಾರಿ ಥರ ಕ್ಯಾಬಲ್ಲಿ ಓಡಾಡ್ತಾ ಇದ್ದೀನಿ. ಇಟ್ ಜಸ್ಟ್ ಫೀಲ್ಸ್ ಲೈಕ್ ಐಮ್ ಗೋಯಿಂಗ್ ಟು ಆಫೀಸ್. ನಮ್ಮ ಮನೆಯಿಂದ ಆಫೀಸ್ಗೂ ಇಷ್ಟೇ ದೂರ ಅಂತೆ. ಅಟ್ಲೀಸ್ಟ್ ಇಟ್ ಯೂಸ್ ಟು ಫೀಲ್ ಲೈಕ್ ದ್ಯಾಟ್. ಇವಾಗ ಲಂಚ್ಗೆ ಎಲ್ಲಾದರೂ ನಿಲ್ಲಿಸ್ಬೇಕು. ಏನು ಹೊಟ್ಟೆ ಹಸಿತಾ ಇಲ್ಲ, ಬಟ್ ಇವತ್ತು ಮಂಡೇ, ಲೆಟ್ಸ್ ಫುಡ್. ಸೊ ವೆದರ್ ಅಂತೂ ಸೂಪರ್ ಫ್ಯಾಂಟಾಸ್ಟಿಕ್. ಮೈ ಫೇವರೇಟ್. ಇದಾದಮೇಲೆ ಸೀದಾ ಊಟಕ್ಕೆ ಹೋದ್ವಿ. ಆ ಊಟದಲ್ಲೂ ಕೂಡ ಅವರು ಡ್ರೈವರ್ ನನ್ನ ಜೊತೆ ಕೂತ್ಕೊಂಡು ಊಟ ಮಾಡಲಿಲ್ಲ. ಅಲ್ಲಿರೋ ಡ್ರೈವರ್ಸಿಗೆಲ್ಲ ಊಟ, ತಿಂಡಿ, ಕಾಫಿ, ಟೀ ಫ್ರೀ ಇರುತ್ತೆ. ಸೊ ಡೈರೆಕ್ಟ್ ಕಿಚನ್ಗೆ ಹೋಗಿ ಅಲ್ಲೇ ಊಟ ಮುಗಿಸಿ ಬಂದುಬಿಡ್ತಾರೆ. ನಮಗೆ ಮಾತ್ರ ನಾವು ಪೇ ಮಾಡಿ ತಿನ್ನಬೇಕು. ಕರೆಂಟ್ಲಿ ವಿ ಸ್ಟಾಪ್ಡ್ ಫಾರ್ ಲಂಚ್ ಆ್ಯಂಡ್ ದ ವ್ಯೂ ಫ್ರಮ್ ದಿಸ್ ರೆಸ್ಟೋರೆಂಟ್ ಈಸ್ ಅನ್ರಿಯಲ್. ಲೆಟ್ ಮಿ ಸ್ವಿಚ್. ಇದು ಇವತ್ತಿನ ಲಂಚ್. ಲೆಟ್ಸ್ ಈಟ್. ಇಲ್ಲಿಂದ ಈ ಬ್ಯಾಗ್ ಎತ್ಕೊಂಡು ನಾನು ಅಲ್ಲೆಲ್ಲ ಮೆಟ್ಲತ್ತಿ ಗೋ ಟು ದಟ್ ಹೋಟೆಲ್ ವೈಟ್. ವಾವ್, ಸೋಲೋ ಟ್ರಿಪ್ ಬಂದರೆ ಆ್ಯಕ್ಚುಲ್ ಸೋಲೋ ಆಗೋದು. ಇಷ್ಟು ಸ್ಟೆಪ್ಸ್, ಓ ಮೈ ಗಾಡ್. ಇವತ್ತಿನ 5K ಆಲ್ರೆಡಿ ಆಗೋಗಿದೆ. ಪ್ರಾಣ ಹೋಗ್ತಾ ಇದೆ. ಓ ಗಾಡ್. ಬೆಳಕಲ್ಲೇ ಬಂದೆ, ಬದುಕೊಂಡೆ. ಸಂಜೆ ಆಗಿದ್ರೆ ಇಲ್ಲಿ ಲೈಟು ಇಲ್ಲ. ಅಯ್ಯೋ ದೇವ್ರೆ, ಲಿಟ್ರಲಿ ಬೆಟ್ಟ ಆ ಥರ ಇದೆ. ಇದು ನಾನು ಹತ್ಕೊಂಡು ಹೋಗ್ಬೇಕು. ಈ ನೋಡಿ, ಐ ಆಮ್ ಹಿಯರ್. ಹೋಟೆಲ್ ವೈಟ್, ರಿಸಿಸ್ಟ್ ಹೋಟೆಲ್. ಡೋಗೇಶ್. ಫೈನಲಿ ಐ ಆಮ್ ಹಿಯರ್. ಐ ಥಿಂಕ್ ಅದೊಳ್ಳೆ ಬೆಟ್ಟ ಥರ ಹತ್ಕೊಂಡು ಬಂದೆ. ಯಪ್ಪ ದೇವರೇ, ಸಾಕಾಯಿತು. ಐ ಶೋ ಇದು ರೂಮ್. ಇದು ಎಂಟ್ರೆನ್ಸ್, ಇದು ಟಾಯ್ಲೆಟ್. ದಿಸ್ ಈಸ್ ಮೀ ಇನ್ ದ ಮಿರರ್. ಇದು ಬೆಡ್, ಟಿವಿ ಆ್ಯಂಡ್ ವ್ಯೂ ನೋಡೋಣ. ಬರೋವಾಗೆಲ್ಲ ತಣ್ಣಗಿತ್ತು, ಇವಾಗ ಬಿಸಿಲಾಗ್ಬಿಟ್ಟಿದೆ. ನಾನು ಆ್ಯಕ್ಚುಲಿ ಒಂದು ಟ್ರಾವೆಲ್ ಏಜೆಂಟ್ನ ಬುಕ್ ಮಾಡ್ಕೊಂಡು ಹೋಗಿದ್ದೆ. ಶಿಮ್ಲಾ ರೀಚ್ ಆದೆ ಅಂತ ಅವ್ರಿಗೆ ಮೆಸೇಜ್ ಹಾಕಿದ ತಕ್ಷಣ ಅವರು ರೂಮಲ್ಲಿ ಕುತ್ಕೊಂಡು ಏನು ಮಾಡ್ತೀರಾ, ಬನ್ನಿ ಹೊರಗಡೆ ಸುತ್ತಾಡಿ ಅಂತ ಹೇಳಿದ್ರು. ನಾನು ಓಕೆ, ರೂಮಲ್ಲಿ ಕುತ್ಕೊಂಡು ಏನು ಮಾಡೋದು ಅಂತ ಸರಿ ಅಂತ ಆಚೆ ಹೋದೆ. ಸುತ್ತಮುತ್ತ ಎಲ್ಲ ಅವರೇ ತೋರಿಸಿದ್ರು. ये टोटली मॉल रोड स्टार्ट हो जाता है यहाँ से. Which road? माल रोड. Mall Road. Okay.
आप आएंगे वीडियो में? कोई बात आ रहे थे किसी स्टेट में, तो करप्शन ही इतना था कि लोग हर जगह उनसे पैसे मांग रहे थे, रिश्वत वो भी। बट बैंगलोर ने वो अपॉर्चुनिटी ली, देन मैक्सिमम फास्ट है, खास तो कुछ नहीं है। हेलो हेलो ನೋಡಿ ಅದು ಹೈಕೋರ್ಟ್ ಅಂತೆ. ಲೋಕಲೈಟ್ಸ್ ಐ ಥಿಂಕ್ ಸನ್ಸೆಟ್ ಆಗ್ತಿದೆ ಅನ್ಸುತ್ತೆ. ಶಿಮ್ಲಾ ಡೇ 1ನಲ್ಲಿ ನನ್ನ ಫೋಟೋಸ್ ವಿಡಿಯೋಸ್ ಎಲ್ಲ ನನ್ನ ಟ್ರಾವೆಲ್ ಏಜೆಂಟೇ ಕ್ಲಿಕ್ ಮಾಡಿದ್ದು. ಸೋಲೋ ಟ್ರಿಪ್ಪಲ್ಲಿ ಇದು ಒಂದೇ ಪ್ರಾಬ್ಲಮ್ಮು, ಯಾರೋ ಫೋಟೋಸ್ ವಿಡಿಯೋಸ್ ತೆಗಿಯೋಕ್ಕಿರಲ್ಲ. ಸಿಕ್ಕಿದ್ರೂ ಅವ್ರನ್ನ ಹಿಂಗೆ ತೆಗಿರಿ ಹಂಗೆ ತೆಗಿರಿ ಅಂತ ಡಿಮ್ಯಾಂಡ್ ಮಾಡೋಕ್ಕಾಗಲ್ಲ. ಅವ್ರು ಹೆಂಗೆ ತೆಗೆದ್ರು ಅಡ್ಜಸ್ಟ್ ಮಾಡ್ಕೊಂಡು ಅದರಲ್ಲೇ ಇಟ್ಕೊಬೇಕು. ಫಸ್ಟ್ ಶೋ ಮಿ ಅಂಡ್ ದೆನ್ ನೋಡಿ 7:30 ಇನ್ನ ಎಷ್ಟು ಬೆಳಕಿದೆ. ಇಟ್ಸ್ 7:30 ಇನ್ನ ಎಷ್ಟು ಬೆಳಕಿದೆ. ಅಂಡ್ ವಾಟ್ ಇಸ್ ದ ರೀಸನ್? why is it so like day? I don't know, मुझे फर्स्ट टाइम पता चला कि 7:30 में बेंगलोर में अंधेरा हो जाता है. I'm asking stupid questions to a localite. It's 7:30. It's the time. मैं आपसे कन्नड़ा हाँ, कन्नड़ा में आप मुझे बताइए कि मतलब मीन्स मैं वहाँ जा रहा हूँ तो आप कैसे बोलोगे? ಅಲ್ಲಿ ಹೋಗಿ. अली होगी. हाँ, ಅಲ್ಲಿ ಹೋಗಿ. अगर मैं पहाड़ी में Means you बोलूँ, go there. अगर मैं with respect. पहाड़ी में यही चीज बोलता हूँ कि मैं वहाँ जा रहा हूँ, तो मैं बोलूँगा हाँ तीती के चाला. Once more. हाँ तीती के चाला. ತಿಗೆ ಚಾಲ. ಓಕೆ, ಇವಾಗ ಡಿನ್ನರ್ ಟೈಮ್. ನಾನು ಬೆಳಗ್ಗೆ ಎಲ್ಲ ಟ್ರಾವೆಲ್ ಮಾಡಿದಾಯ್ತು ಕ್ಯಾಬಲ್ಲಿ. ಅದಾದ್ಮೇಲೆ ಇಲ್ಲಿ ಬಂದು ದ ಮಾಲ್ ರೋಡ್ ಅಂತ ಎಲ್ಲ ಇದೆ, ಅದನ್ನ ಸುತ್ತಾಡ್ದೆ ಚೆನ್ನಾಗಿ. ಏನೋ ಒಂದು ಶಾಪಿಂಗು ಮಾಡಿದೆ. ನನ್ನ ತಮ್ಮಂಗೆ ಕುರ್ತಾ ತಗೊಂಡೆ. ಅವ್ನು ಹಾಕೊಳ್ಳಲ್ಲ, ಇಗ್ನೋರ್ ಮಾಡ್ತಾನೆ, ಅಂದ್ರೂ ತಗೊಂಡೆ. ಚೆನ್ನಾಗಿತ್ತು. ಯಾವುದೋ ಗೌರ್ಮೆಂಟ್ ಕಂಪನಿ ಅಂತೆಲ್ಲ ಹೇಳಿ ಮಾರ್ಕೆಟಿಂಗ್ ಮಾಡಿ ನನ್ನ ತಗೊಳ್ಳೋಂಗ್ ಮಾಡಿದ್ರು. ತಗೊಂಡೆ, ಮತ್ತೆ ಸುತ್ತಾಡ್ದೆ. ಟೀ ಕುಡ್ದೆ. ಟೀ ಚೆನ್ನಾಗಿ ಮಾಡ್ತಾರಲ್ಲ ಅಂತ ನೋಡಿದ್ರೆ ಏನದು ಟೀ ಬ್ಯಾಗ್ದು ಟೀ ಕೊಟ್ಬಿಟ್ಟಿದ್ರು. ಡಿಸಪಾಯಿಂಟೆಡ್. ದೆನ್ ನನಗೆ ಟ್ರಾವೆಲ್ ಏಜೆಂಟ್ ಇದಾರಲ್ಲ, ಅವರು ಸುತ್ತಮುತ್ತ ಎಲ್ಲ ಕಡೆ ತೋರಿಸಿದ್ರು. ಅವರು ಲೋಕಲ್ ಐಟ್, ಮನಾಲಿಗೆ ಬರಲ್ಲ, ಶಿಮ್ಲಾಗ್ ಮಾತ್ರ ಇರ್ತಾರೆ. ಶಿಮ್ಲಾನಲ್ಲೆಲ್ಲ ತೋರಿಸಿದ್ರು. ಅಂಡ್ ದೆನ್ ಇವಾಗ ಡಿನ್ನರಿಗೆ ಬಂದೆ ಹೋಟೆಲ್ಗೆ. ಅವರು ಅವ್ರ ಮನೆಗೆ ಹೋದ್ರು. ಈ ಹೋಟೆಲಲ್ಲಿ ಫುಲ್ ಫ್ಯಾಮಿಲೀಸು, ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡು ಎಲ್ಲರೂ ಇದ್ದಾರೆ. ನಾನೊಬ್ಳೆ ಒಂಟಿ ಪಿಚಾಚಿ. ನಾನೇ ಬೇಕಂತ ಬಂದ. ಐ ಲೈಕ್ ದಿಸ್. ಅಂಡ್ ಇಲ್ಲಿ ಲಾಟ್ಸ್ ಆಫ್ ಎಣ್ಣೆ. ರೂಮಿಗೆ ತಗೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ರು. ನಾನು ಡಿನ್ನರ್ನ ನಾನು ಇಲ್ಲೇ ತಿಂತೀನಿ. ಅವ್ನು ಯಾರು ಹೇಳೋದಕ್ಕೆ ನನಗೆ ರೂಮಿಗೆ ತಗೊಂಡು ಹೋಗ್ತೀನೋ ಅಂತ. ಅದಕ್ಕೆ ಇಲ್ಲೇ ತಿಂತಾ ಇದ್ದೀನಿ. ಪಿಜ್ಜಾ ಆರ್ಡರ್ ಮಾಡಿದ್ದೀನಿ. ಪಿಜ್ಜಾ ಇಸ್ ಪಾರ್ಟ್ ಆಫ್ ಡಿನ್ನರಾ ಅಥವಾ ಎಕ್ಸ್ಟ್ರಾನಾ? ನಾಟ್ ಶೋರ್. ಬಟ್ ಓಕೆ, ಐಲ್ ಬಿ ಈಟಿಂಗ್ ಪಿಜ್ಜಾ ಆ್ಯಂಡ್ ಐಲ್ ಬಿ ಸ್ಲೀಪಿಂಗ್. ಇವತ್ತಿಗೆ ಡೇ 1 ಮುಗೀತು ಅನ್ಸುತ್ತೆ. ಇಫ್ ದರ್ ಇಸ್ ಎನಿಥಿಂಗ್ ಐಲ್ ಆ್ಯಡ್ ಲೇಟರ್. ಸಿ ಯು ಆಲ್. ಇವತ್ತು ನಾನು ಹೋಗಿದ್ದು ಸುತ್ತಾಡೋಕ್ಕೆ 5 ಗಂಟೆಗೆ, ವಾಪಸ್ ಬಂದಿದ್ದು 9 ಗಂಟೆಗೆ. ಅಬ್ಬಾ, 14K ಸ್ಟೆಪ್ಸ್ ಏನೋ ಆಗಿದೆ ಓವರ್ ಆಲ್ ಇವತ್ತು. ಗಾಡ್. ಆ್ಯಂಡ್ ದೆನ್ ಇಲ್ಲಿ 8 ಗಂಟೆ ಆದರೂ ಇನ್ನೂ ಎಷ್ಟು ಬೆಳಕಿತ್ತು ಗೊತ್ತಾ? ಸನ್ಸೆಟ್ ಆಗೇ ಇರಲಿಲ್ಲ. ಚೆನ್ನಾಗಿತ್ತು. ಇಲ್ಲಿ ಸನ್ಸೆಟ್ ಆಗೋದು ಲೇಟ್ ಆಗ್ತಿತ್ತು. ಮೇಲ್ಗಡೆ ಇದೆಯಲ್ಲ, ಮೇ ಬಿ ದಟ್ಸ್ ವೈ. ಬಟ್ ಇಟ್ಸ್ ವೆರಿ ನೈಸ್ ಹಿಯರ್. ಒಳ್ಳೆ ವೆದರ್, ಚೆನ್ನಾಗಿದೆ.
ಸಾಂಗು ಹಾಕಿದ್ದಾರೆ, ಕೇಳಿಸಿದೆಯಲ್ಲ ಗೊತ್ತಿಲ್ಲ. ಆ್ಯಂಡ್ ಬೈ ದ ವೇ ನಾನು ಮೈಕೆ ಹಾಕಿಲ್ಲ ಗೊತ್ತಾ, ಐ ಆಮ್ ನಾಟ್ ವೇರಿಂಗ್ ಮೈಕ್. ಆ ಐಫೋನಲ್ಲಿ ಅದೇನೋ ಸೆಟ್ಟಿಂಗ್ಸ್ ವೈರಲ್ ಆಗಿದೆಯಲ್ಲ, ಅದನ್ನೇ ಯೂಸ್ ಮಾಡಿದೆ. ಎವ್ರಿಥಿಂಗ್ ಇಸ್ ಫೈನ್. ಮೈಕ್ ಇಲ್ದೇ ಚೆನ್ನಾಗಿ ಕೇಳಿಸಿದೆ. ಸುಮ್ಮನೆ ಕಾಸು ಕೊಟ್ಟು ಮೈಕ್ ಬೇರೆ ತಗೊಂಡೆ. ಲೆಟ್ಸ್ ಹ್ಯಾವ್ ಡಿನ್ನರ್. ನೋಡಿ, ಇದೇ ನನ್ನ ಡಿನ್ನರು, ಕಾರ್ನ್ ಚೀಸ್ ಪಿಜ್ಜಾ. ಈ ಹೋಟೆಲಲ್ಲಿ ನಂದು ಡಿನ್ನರ್ ಇನ್ಕ್ಲೂಡ್ ಆಗಿತ್ತು, ಬಟ್ ಹವರ್ ಇವಾಗ ಹೇಳ್ತಿದ್ದಾರೆ ಈ ಪಿಜ್ಜಾ ಇನ್ಕ್ಲೂಡ್ ಆಗಿಲ್ಲ ಅಂತ. ಡಬ್ಬ ನನ್ನ ಮಗ ಯಾಮಾರಿಸ್ಬಿಟ್ಟ ನನ್ನ. ಈಗ ನೂರ ಎಷ್ಟು ಕೊಡ್ಬೇಕು, ಐ ಥಿಂಕ್ 10 rupees ಅನ್ಸುತ್ತೆ ಈಗ. ಕರ್ಡ್ ರೈಸ್ ತಿನ್ನೋಣ ಅಂತ ಆರ್ಡ್ರ್ ಮಾಡಿದೆ. ರೈಸ್ ಬೆಂದೇ ಇಲ್ಲ, ಒಣಗೋಗಿದೆ. ಸ್ವಲ್ಪ ತಿಂದೆ. ಆಮೇಲೆ ಮಿಕ್ಕಿದ ಮೊಸರು ಇಸ್ಕೊಂಬಂದೆ, ಶುಗರ್, ಲಸ್ಸಿ ಮಾಡ್ಕೊಂಡು ಕುಡಿತೀನಿ ಈಗ. ಪೇಪರ್ ಬಿದ್ದೋಯ್ತು. ಛೀ. ಒಂದು ಏನು ರಿಯಲೈಸ್ ಆಯಿತು ಸೋಲೋ ಟ್ರಾವೆಲಿಂಗಲ್ಲಿ ಅಂದರೆ, ನನಗೆ ರೂಮ್ ಇದೆ, ರೂಮಲ್ಲಿ ಒಬ್ಬಳೇ ಇದ್ದೀನಿ. ಸೊ ನಾನು ಟಾಯ್ಲೆಟ್ಗೆ ಹೋಗ್ಬೇಕಾದ್ರೆ ಲಾಕ್ ಮಾಡ್ಕೋಬೇಕು ಅಂತ ಏನಿಲ್ಲ. ಹೆಂಗಿದ್ರು ನಾನು ಒಬ್ಬಳೇ, ವಿಂಡೋನೂ ಏನು ಆಪೋಸಿಟ್ ಆಗಿಲ್ಲ. ಸೊ ಐ ಕ್ಯಾನ್ ಗೋ ಟು ಟಾಯ್ಲೆಟ್ ವಿತೌಟ್ ಲಾಕಿಂಗ್ ದ ಬಾತ್ರೂಮ್ ಟಾಯ್ಲೆಟ್ ಡೋರ್. ಫ್ರೀ ವಿಲ್ ಅಷ್ಟೇ. ಐ ಫೇಸ್ ಟೈಮ್ ಸಮ್ಮನ್. ಬೋರ್ ಆಗ್ತಾ ಇದೆ.